ಸುವರ್ಣ. ಮಿಲನ 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 ಮಿಲನ. ಸ್ಕೂಲ್ಗೆ ಹೋಗ್ಲಾ ಬೇಡವಾ ಅನ್ನೋದು ನೀವೆಲ್ಲ ಡಿಸೈಡ್ ಮಾಡೋದು, ನಾನು. ಅಜ್ಜಿ ತಾತ ಹೇಳೋದು ಸರಿಯಾಗೇ ಇದೆ. ಅದು ಹಾಗಲ್ಲ ಕಂದ. ನೀವಿಬ್ರು ಹೋಗ್ ಬನ್ನಿ, ನಾನಿಲ್ಲೇ ಅಜ್ಜಿ ತಾತನ ಜೊತೆ ಇರ್ತೀನಿ. ಸ್ಕೂಲ್ಗೂ ಹೋಗ್ತೀನಿ. ನೀನು ನಮ್ ಜೊತೆ ತೀರ್ಥಹಳ್ಳಿಗೆ ಬಾ. ನಾನು ಬಂದ್ರೆ ಅಕ್ಕಿ ಮರಿಗೆ ಊಟ ನೀರು ಎಲ್ಲ ಕೊಡೋದು ಯಾರಮ್ಮ? ಅಜ್ಜಿ ತಾತಂಗೆ ಹೇಳಿದ್ರೆ ಅವ್ರು ಮರ್ತೋಗ್ತಾರೆ. ಓಕೆ, ಹಾಗಾದ್ರೆ ನಾವೆಲ್ಲ ಸೇರಿ ಒಂದು ನಿರ್ಧಾರ ಮಾಡೋಣ. ಏನು? ಏನಪ್ಪ? ನಾವ್ಯಾರು ತೀರ್ಥಹಳ್ಳಿಗೆ ಹೋಗೋದೇ ಬೇಡ, ಇಲ್ಲೇ ಇದ್ಬಿಡೋಣ. ಅದು ರೀ, ಬೇಡಪ್ಪ, ಅಮ್ಮ ತುಂಬಾ ಆಸೆ ಪಡ್ತಿದ್ದಾಳೆ. ಈ ಸಲ ಅಮ್ಮ ಹಾಲಿಡೇ ತಗೊಂಡು ತೀರ್ಥಹಳ್ಳಿಗೆ ಹೋಗಿ ಬರ್ಲಿ. ತೀರ್ಥಹಳ್ಳಿಗೆ ಹೋಗ್ಬೇಕು ಅಂತ ಆಸೆ ಇರೋದೇನೋ ನಿಜ, ಆದ್ರೆ ನಿನ್ನನ್ ಬಿಟ್ಟು ಹೋಗೋಕೆ ಮನ್ಸಿಲ್ಲ ಕಂದ. ಹೋಗೋದಾದ್ರೆ ಎಲ್ರೂ ಹೋಗೋಣ, ಇಲ್ಲಾಂದ್ರೆ ಯಾರು ಹೋಗೋದೇ ಬೇಡ. ನೀವಿಬ್ರು ಹೋಗಿ ಬನ್ನಿ ಅಪ್ಪ. ನಿನ್ನನ್ ಬಿಟ್ಟು ಹೇಗಮ್ಮ ಹೋಗೋದು? ಅಜ್ಜಿ ತಾತಂಗೆ ನೀವು ಮಗ ತಾನೆ, ನಿಮ್ಮನ್ ಬಿಟ್ಟು ಅವ್ರು ಇರ್ತಾರೆ. ಅದಕ್ಕೆ ನಾನು ಅವ್ರ ಜೊತೆ ಇರ್ತೀನಿ. ನನ್ ಮಗಳಿಗೆ ಎಲ್ಲಾನು ಅರ್ಥ ಆಗುತ್ತೆ. ತೇಟ್ ನಿಮ್ಮ ಅಪ್ಪನ ಥರನೇ ನೀನು. ಇಲ್ಲಪ್ಪ, ನೀನು ಥೇಟ್ ನಿಮ್ಮ ಅಮ್ಮನ ಥರನೇ. ಬೇರೆಯವ್ರ ಖುಷಿಲಿ ನಿನ್ ಖುಷಿ ಕಾಣ್ತೀಯ. ನಿಮ್ಮಿಬ್ರು ಮಗಳು ಅಲ್ವಾ ನಾನು, ಅದಕ್ಕೆ ಇಬ್ರು ತರ. ನಿಜವಾಗ್ಲೂ? ನಿಜವಾಗ್ಲು. ಅಮ್ಮ, ನೀನ್ ತೀರ್ಥಹಳ್ಳಿಗೆ ಹೋದ್ರೆ ಅಲ್ಲಿ ನಿಂಗೆ ಸುಮಾನು ಕಾಣಲ್ಲ, ಅನ್ನಪೂರ್ಣನೂ ಕಾಣಲ್ಲ. ನೀನ್ ಹೇಳಿದ್ ನಿಜ ಕಂದ. ಅಮ್ಮಂಗೆ ಈ ಚೇಂಜ್ ಅವರು ತುಂಬಾನೇ ಒಳ್ಳೇದು. ನೀವೆಷ್ಟೆಲ್ಲ ಹೇಳ್ತಿದ್ದೀರಾ ಅಂದ್ರೆ ನಾನು ಹೋಗಲ್ಲ ಅಂತೀನ. ಖುಷಿಲಿ ಹೋಗಿ ಬರೋಣ ರೀ. ಅಲ್ಲಿನ ಮಳೆ, ತುಂಬಿರೋ ಹೊಳೆ, ಕುಯ್ಯೋಕ್ ಬಂದಿರೋ ಬೆಳೆ, ಇದನ್ನೆಲ್ಲ ನೋಡ್ತಾ ಖುಷಿಲಿ ಕುಣಿಬೇಕು ಅನಿಸ್ತಾ ಇದೆ. ಹಾಗಂತ ಇಲ್ಲೇ ಕುಣಿಯಕ್ ಹೋಗ್ಬೇಡ. ತೀರ್ಥಹಳ್ಳಿ ತಲುಪೋರ್ಗು ಸ್ವಲ್ಪ ಸಮಾಧಾನವಾಗಿರೋ. ಅಪ್ಪ, ಅಮ್ಮ ಎಷ್ಟು ಖುಷಿಯಾಗಿದ್ದಾಳಲ್ಲ. ಎಲ್ಲ ನಿನ್ನಿಂದನೆ ಕಂದ. ಏನೋ ನೀವಿಬ್ರು ತೀರ್ಥಹಳ್ಳಿಗೆ ಬರ್ತಿದ್ದೀರಾ? ಹೌದು ಮಾವ. ವೆರಿ ಗುಡ್ ವೆರಿ ಗುಡ್. ಸಮರ್ಥ್, ನನ್ನ ಮಗಳ ಹತ್ರ ಕೊಡಪ್ಪ ಫೋನು. ಹಾ, ಕೊಟ್ಟೆ. ಹಲೋ ಅಪ್ಪ. ಹೇಗಿದ್ದೀಯ ಮಗಳೇ? ನಾನು ಖುಷಿಯಾಗಿದ್ದೀನಿ ಅಪ್ಪ. ನನಗ್ ಬೇಜಾರಾಗಕ್ಕೆ ಎಲ್ಲಿ ಬಿಡ್ತಾರೆ ನಿಮ್ಮ ಅಳಿಯ? ಅದು ನಿಜಾನು. ನೀವಿಬ್ರು ಸೇರಿ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ ಬಿಡಿ. ಎಲ್ಲ ನಿಮ್ಮ ಅಳಿಯನ್ ತಯಾರಿ. ನನ್ಗೋಸ್ಕರ ಆಫೀಸ್ ಕೆಲಸ ಎಲ್ಲ ಬಿಟ್ಟು ತೀರ್ಥಹಳ್ಳಿಗೆ ಬರ್ತಾ ಇದಾರೆ. ಏನ್ ಹೇಳೋದು ಇವ್ರಿಗೆ? ಅಯ್ಯೋ, ನಿನ್ ಗಂಡನ್ ನಾನೇನಮ್ಮ ಹೇಳಕ್ಕಾಗತ್ತೆ? ಏನೇ ಹೇಳೋದಿದ್ರು ನೀನೇ ಹೇಳಬೇಕು. ಥೂ ಅಪ್ಪ, ನೀವ್ ಒಳ್ಳೆ. ಅಯ್ಯೋ, ನನ್ನ ಮಗಳು ಇನ್ನೂ ನಾಚಿಕೆ ಪಡ್ತಾಳ? ಸಾಕು ನನ್ನನ್ನು ರೇಗಿಸಿದ್ದು. ಅಪ್ಪ, ಅಲ್ಲಿ ಮಳೆ ಹೇಗಿದೆ? ಇನ್ನು ಒಳ್ಳೆ ಮಳೆ ಹಿಡಿದಿದ್ದು ಇನ್ನು ಬಿಟ್ಟೇ ಇಲ್ಲ ಮಗಳೇ. ಹೌದಾ? ಹಾಗಾದ್ರೆ ನಾನು ಈ ಸಲ ಮಳೆಯಲ್ಲಿ ನೆನಿಬೇಕು. ಆಮೇಲೆ ನೀವು ನನ್ನ ತಲೆ ಒರೆಸಿ ಬಿಸಿನೀರಿನ ಶಾಖ ಕೊಡ್ಬೇಕು. ಎಲ್ಲ ಕೆಲಸನೂ ಮಾಡ್ತೀನಿ ಮಗಳೇ, ಮೊದಲು ನೀನ್ ಬೇಗ ಬಾ. ಹ್ಞೂ ಅಪ್ಪ. ಅಮ್ಮ, ನಂಗೂ ಕೊಡಮ್ಮ, ನಾನು ತಾತನ ಜೊತೆ ಮಾತಾಡ್ತೀನಿ. ಅಪ್ಪ, ನಿಮ್ಮ ಮೊಮ್ಮಗಳು ಮಾತಾಡ್ಬೇಕಂತೆ. ಹಾ, ಕೊಡು ಕೊಡು. ಹಲೋ ತಾತ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಪುಟ್ಟಮ್ಮ, ನೀನ್ ಹೇಗಿದೀಯೋ? ನಾನು ಚೆನ್ನಾಗಿದ್ದೀನಿ. ತಾತ, ನಿಮ್ಗೊಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೊಬಾರ್ದು. ಏನು ಅದು?
ನಾನು ಈ ಸಲ ಅಪ್ಪ ಅಮ್ಮನ ಜೊತೆ ತೀರ್ಥಳಿಗೆ ಬರ್ತಿಲ್ಲ. ಯಾಕೋ? ಯಾಕಂದ್ರೆ ನಾನಿಲ್ಲಿ ಅಕ್ಕಿ ಮರಿನ ನೋಡ್ಕೋಬೇಕು. ಅದಕ್ಕೆ ಊಟ ಹಾಕ್ಬೇಕು, ನೀರು ಹಾಕ್ಬೇಕು. ಅಜ್ಜಿ ತಾತ ಮರ್ತೋಗ್ತಾರೆ. ಸರಿ ಸರಿ, ಹಾಗೆ ಮಾಡು. ಆದ್ರೆ ಮುಂದಿನ ಸಲ ಮಿಸ್ ಮಾಡ್ಕೋಬಾರ್ದು, ಆಯ್ತಾ? ಹ್ಞೂ ತಾತ, ಖಂಡಿತ ಬರ್ತೀನಿ. ಬಾಯ್ ಬಾಯ್ ಬಾಯ್. ಅಂತೂ ಭಾವ ಬರೋ ಮನ್ಸು ಮಾಡಿದ್ರು ಅನ್ನು. ಹೂ ಕಣ, ಪ್ರಾರ್ಥನಾ ಖುಷಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಅನ್ಸುತ್ತೆ. ಹ್ಞೂ ಅಪ್ಪ, ಅವ್ರ ಖುಷಿಲೇ ಅವ್ರ ಖುಷಿನ ಕಂಡ್ಕೋತಾರೆ. ಅವ್ರಿಬ್ರು ನೋಡಿದ್ರೇನೆ ಖುಷಿ ಆಗುತ್ತೆ. ಅವ್ರು ಬರ್ಲಿ, ಅವ್ರಿಗೆ ಪತ್ರೊಡೆ ಕಡುಬು ಎಲ್ಲ ಮಾಡ್ಕೊಡ್ತೀನಿ. ಅಯ್ಯೋ ಮಾರೈತಿ, ಏನು ಮಾಡಬೇಡಮ್ಮ, ಎಲ್ಲ ಕೆಲಸ ನಾನು ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡು. ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರು ಬಂದಾಗ ನಾನೇ ಅಡುಗೆ ಮಾಡ್ಕೊಡ್ಬೇಕು. ನನ್ನ ಕೈ ರುಚಿ ತಿಂದು ಅವ್ರು ಪರ್ಮನೆಂಟಾಗಿ ತೀರ್ಥಹಳ್ಳಿಲೇ ಸೆಟ್ಲ್ ಆಗಬೇಕು. ನಿನ್ನ ಕೈ ರುಚಿ ತಿಂದು ಅವ್ರು ಇಲ್ಲೇ ಸೆಟ್ಲ್ ಆಗ್ತಾರೋ ಅಥವಾ ಇನ್ನು ಯಾವತ್ತು ಇಲ್ಲಿ ಬರಬಾರ್ದು ಅಂತ ಡಿಸೈಡ್ ಮಾಡ್ತಾರೋ ಯಾರಿಗೂ ಗೊತ್ತು. ಅಪ್ಪ, ಡ್ಯಾಡ್, ನಾವು ಹೋಗಿ ಬರ್ತೀವಿ. ಸರಿ ಸಮರ್ಥ್, ಜೋಪಾನ. ಹ್ಯಾಪಿ ಜರ್ನಿ. ಥ್ಯಾಂಕ್ಸ್ ಡ್ಯಾಡ್. ಅಮ್ಮ, ಹುಷಾರಾಗಿ ಹೋಗ್ಬಿಟ್ಪಾ. ನಿನ್ನನ್ನು ಬಿಟ್ಟು ಹೋಗ್ಬೇಕಲ್ಲ ಕಂದ. ಅಳ್ಬೇಡ ಅಮ್ಮ. ನೀನು ಇಲ್ಲಿ ಒಬ್ಳೇ ಇರ್ತೀಯ. ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರ್ತಿಲ್ಲ ನನಗೆ. ಪ್ರಾರ್ಥನಾ, ಅಳ್ತಾ ಹೋಗೋದಾದ್ರೆ ನಾವು ಹೋಗೋದೇ ಬೇಡ, ಇಲ್ಲೇ ಇರೋಣ. ನೀನು ಅಳದು ನೋಡೋದಕ್ಕೆ ನಾವು ಹೊರಟಿರೋದು. ಅದು ಹಾಗಲ್ಲ ರೀ. ಅಮ್ಮ, ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಇಲ್ಲ ಕಂದ, ನಾನು ಅಳಲ್ಲ. ವೆರಿ ಗುಡ್, ನನ್ನ ಮುದ್ದು ಅಮ್ಮ. ಕಂದ, ನಿನ್ನನ್ನು ಬಿಟ್ಟು ಹೋಗೋಕೆ ನನ್ನ ಮನಸ್ಸು ಕೇಳ್ತಾನೆ ಇಲ್ಲ. ಅಮ್ಮ, ನೀನು ತೀರ್ಥಹಳ್ಳಿ ತಾತನ ಮನೆಗೆ ಹೋಗು, ಅವಾಗ ನಿಂಗೆ ಖುಷಿ ಆಗುತ್ತೆ. ನಾನು ಸ್ಯಾಟರ್ಡೆ ಸಂಡೇ ಅಜ್ಜಿ ತಾತನ ಜೊತೆ ಬರ್ತೀನಿ, ಓಕೆನಾ? ಆದರೂ ಅಮ್ಮ, ನಾನು ಫೋನ್ ಮಾಡ್ತೀನಿ, ನೀನು ಬೇಜಾರು ಮಾಡ್ಕೊಬೇಡ. ನೀನು ಬೇಜಾರು ಮಾಡ್ಕೊಂಡ್ರೆ ನನ್ನ ತಮ್ಮಂಗೂ ಬೇಜಾರಾಗುತ್ತಲ್ವಾ? ಹೌದು. ಮುದ್ದು ಕಂದ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನಿನ್ನ ಅಮ್ಮನ. ನನ್ನ ಅಮ್ಮಂಗೆ ನಾನೇ ಅಮ್ಮ. ವೆಲ್ ಸೆಡ್ ಕೂಸೆ, ಬ್ರಿಲಿಯಂಟ್. ಸಮರ್ಥ್, ಏನ್ಮಾ? 6 ಅವರ್ಸ್ ಜರ್ನಿ, ಕಂಟಿನ್ಯೂಸ್ ಡ್ರೈವ್ ಮಾಡಬೇಡ ಮಗನೆ. ಮಧ್ಯ ಮಧ್ಯ ಬ್ರೇಕ್ ತಗೋ, ಇಲ್ಲಾಂದ್ರೆ ಪ್ರಾರ್ಥನೆಗೂ ಪಾಪ ಕಷ್ಟ ಆಗುತ್ತೆ. ಸಂಧ್ಯಾ, ಸಮರ್ಥ್ ಪ್ರಾರ್ಥನಾ ಜೋಪಾನ ಮಾಡ್ತಾನೆ, ಅದನ್ನು ನಾವೇನು ಹೇಳೋದು? ಸಾರಿ ಡ್ಯಾಡ್, ಸಾರಿ ಮಾ. ಇಷ್ಟು ದಿನ ನಿಮ್ಮಿಬ್ಬರಿಗೂ ತುಂಬಾ ಹರ್ಟ್ ಮಾಡಿದೆ. ಅದನ್ನು ನೀವು ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಐ ಆಮ್ ರಿಯಲಿ ವೆರಿ ಸಾರಿ. ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಅಜ್ಜಿ, ಅಳ್ಬೇಡಿ ಪ್ಲೀಸ್. ಸಮರ್ಥ್, ನೀನು ಮಾಡಿದೆಲ್ಲ ನನ್ನ ಹೆಂಡತಿ ಒಳ್ಳೇದಕ್ಕೆ ತಾನೆ. ನೀವಿಬ್ಬರು ಸುಖವಾಗಿರ್ಬೇಕು, ಅಷ್ಟೇ ಮುಖ್ಯ ನಮಗೆ. ಅದು ನಿಜ. ನಾನು ಪ್ರಾರ್ಥನೆಗೋಸ್ಕರ ಎಲ್ಲ ಮಾಡಿದೆ. ನೀವು ಪ್ರಾರ್ಥನೆಗೋಸ್ಕರನೇ ಇದನ್ನೆಲ್ಲ ಮಾಡಿದ್ದು ಅಲ್ವಾ? ಆಗಿದ್ದಕ್ಕೆಲ್ಲ ಸಾರಿ ಮಾ, ಅದನ್ನೆಲ್ಲ ಮರೆತುಬಿಡಿ. ಸರಿ ಮಗನೆ. ಅಜ್ಜಿ, ತಾತ, ಅಪ್ಪ, ಅಮ್ಮ, ಇನ್ಮೇಲಿಂದ ನಾನೊಂದು ರೂಲ್ಸ್ ಮಾಡ್ತೀನಿ. ಏನ್ ಬಂಗಾರು? ಇನ್ಮೇಲೆ ಈ ಮನೆಯಲ್ಲಿ ಯಾರು ಅಳ್ಬಾರ್ದು. ಯಾರಾದ್ರೂ ಹತ್ರ ನಾನು ಅಳ್ತೀನಿ. ಆಯ್ತು ಬಂಗಾರು, ಇನ್ಮೇಲೆ ನಾವು ಯಾರೂ ಅಳಲ್ಲ, ಸರಿನಾ? ಪ್ರಾಮಿಸ್? ಗಾಡ್ ಪ್ರಾಮಿಸ್. ಸಮರ್ಥ್, ಈಗಾಗಲೇ ಲೇಟ್ ಆಗಿದೆ. ಊರು ತಲುಪೋತ್ತಿಗೆ ಕತ್ಲಾಗ್ಬಿಡುತ್ತೆ, ಬೇಗ ಹೊರಡಿ. ಸರಿ ಡ್ಯಾಡ್. ಅತ್ತೆ, ಮಾವ, ನಾವೇನು ಬರ್ತೀವಿ. ನಮ್ಗೆ ಆಶೀರ್ವಾದ ಮಾಡಿ. ಜೀವನ ಪೂರ್ತಿ ಹೀಗೆ ಖುಷಿ ಖುಷಿಯಾಗಿರಿ. ಕಂದ,
ನಾವಿನ್ ಬರ್ತೀವಿ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಬೇಕು. ಓಕೆ ಅಮ್ಮ. ಸರಿಯಾಗಿ ಸ್ಕೂಲ್ಗೆ ಹೋಗ್ಬೇಕು ಕಂದ. ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ ಅಪ್ಪ, ನಾನಿವಾಗ ದೊಡ್ಡೋಳು, ನಾನೇ ಎಲ್ಲ ನೋಡ್ಕೋತೀನಿ. ಸರಿ ಕಂದ. ಸಮರ್ಥ್, ಇನ್ಮೇಲೆ ನಿನ್ನ ಕಷ್ಟ ಶುರು ಆಗೋದು. ಚಿಕ್ಕವರಾದಾಗ ಹೇಗೆ ನೋಡ್ಕೊಂಡ್ಬಿಡ್ಬೋದು, ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋದು ಕಷ್ಟ. ಹ್ಞೂ ಡ್ಯಾಡ್, ಬೆಳೆದಿರೋ ಮಕ್ಕಳ ಜೊತೆ ಮಾತಾಡೋದು ತುಂಬಾನೇ ಕಷ್ಟ. ಏನದು ತಾತ ಅಪ್ಪಂದು? ಏನಿಲ್ಲ ಕಂದ, ಡ್ರೈವ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕೋ ಅಂತ ಹೇಳ್ತಿದ್ರು ನಿಮ್ಮ ತಾತ. ಓ ಅಷ್ಟೇನಾ? ಬನ್ನಿ ಮಹಾರಾಣಿಯವರೇ. ಬಾ, ಸಮಯಕ್ಕೆ ಸರಿಯಾಗಿ ಪ್ರಾರ್ಥನಾ ಸಮರ್ಥಿದ್ರು ಇಲ್ಲಿ ಇರ್ತಾರೆ. ಏನಪ್ಪ ಸಿಕ್ಕಾಪಟ್ಟೆ ಖುಷಿಯಾಗಿರೋ ಹಾಗಿದೆ. ಹ್ಞೂ ಕಣ, ನಿನ್ ಸೀಮಂತಕ್ಕೆ ಸರಿಯಾಗಿ ಅವರಿಬ್ರು ಇಲ್ಲಿ ಇರ್ತಾರೆ. ಅಪ್ಪ ಸೀಮಂತಕ್ಕೆ ಯಾಕೆ ಇಷ್ಟು ಅರ್ಜೆಂಟು? ಏನೇ ಮಾರಾಯ್ತಿ ಹೀಗೆ ಕೇಳ್ತಾ ಇದೀಯಾ? 7ನೇ ತಿಂಗಳು ದಾಟ್ತು, ಈಗ ಸೀಮಂತ ಮಾಡಿಸ್ಕೊಳ್ದೆ ಮಗು ಹುಟ್ಟಿದ್ಮೇಲೆ ಮಾಡಿಸ್ಕೋತೀಯಾ? ಹೇಗೆ ರೇಗಿಸ್ತೀಯ ನೋಡು, ಹೋಗಪ್ಪ. ಪುಟಿ, ತಮಾಷೆ ಮಾಡ್ದೆ ಕಣ. ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಪೂಸಿ ಹೊಡಿಯಕ್ ಬಾ, ಏನು ಬೇಕಾಗಿಲ್ಲ. ಅಯ್ಯಯ್ಯೋ, ಸಾರಿ ಕಣ, ಬೇಜಾರು ಮಾಡ್ಕೊಂಡ್ಯಾ? ಅಪ್ಪ ಸೀರಿಯಸ್ ಆಗ್ಬಿಟ್ಯಾ? ಕಳ್ಳಿ, ನನ್ನನ್ನೇ ಎಮರ್ಸ್ತೀಯ ನೀನಾ? ಹ್ಞೂ, ಮತ್ತೆ ನಿನ್ ಮಗಳಲ್ವಾ ನಾನು? ಮಗಳೇ, ಆ ರಾಮೇಶ್ವರ ಎಷ್ಟೇ ಕಷ್ಟ ಕೊಟ್ರು ಮಧ್ಯ ಈ ತರ ಖುಷಿ ಪಡೋ ಕ್ಷಣಗಳನ್ನು ಕೊಟ್ಬಿಡ್ತಾನೆ ಅಲ್ವಾ? ಇನ್ನು ಸೀಮಂತದ ಸಮಯದಲ್ಲಿ ಸಮರ್ಥ್, ಪ್ರಾರ್ಥನಾ, ಅರ್ಥ, ಸಂಜಯ್, ಸಂಧ್ಯಾ, ನೀನು, ನಾನು ಎಲ್ಲರೂ ಒಟ್ಟಿಗೆ ಸೇರಿದಾಗ ಎಷ್ಟು ಖುಷಿಯಿಂದ ಇರ್ಬೋದಲ್ವಾ? ಹ್ಞೂ ಅಪ್ಪ, ಆ ಖುಷಿ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಈ ಟೈಮಲ್ಲಿ ಅಂಜನು ನಮ್ಮ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು ಕಣ, ನೀನು ಹೇಳ್ತಿರೋದು ನಿಜ. ಪುಟಿ, ನೀನು ಅವ್ನಿಗೆ ಫೋನ್ ಮಾಡಿ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಬರಕ್ಕೆ ಹೇಳ್ಬಿಡು. ಆ ಸಮಯದಲ್ಲಿ ಅವನು ಇಲ್ಲಿದ್ರೆ ಆ ಸಂಭ್ರಮದ ಕಳೆ ಬೇರೆನೆ ಹೆಚ್ಚುತ್ತೆ ಅಲ್ವಾ? ಕೇಳಿ ನೋಡ್ತೀನಪ್ಪ. ಅವ್ನ ಕೆಲಸ ಮುಗ್ದಿದ್ರೆ ಬರ್ತಾನೆ, ಇಲ್ಲಾಂದ್ರೆ ಹೇಳಕ್ಕಾಗಲ್ಲ. ಅವನಿಲ್ದೆ ಈ ಖುಷಿನ ಸೆಲೆಬ್ರೇಟ್ ಮಾಡೋಕ್ಕೂ ಮನ್ಸು ಒಪ್ತಿಲ್ಲ. ಸಮಾಧಾನ ಮಾಡ್ಕೊಪುಟ್ಟಿ, ನಿನ್ನ ಮನಸ್ಸು ಏನಂತ ನನಗೆ ಅರ್ಥ ಆಗುತ್ತೆ. ರಾಮೇಶ್ವರ ಎಲ್ಲ ಒಳ್ಳೇದು ಮಾಡ್ತಾನೆ. ಅಪ್ಪ, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ನೀನು ಇದನ್ನ ನಡೆಸ್ಕೊಡ್ಲೇಬೇಕು. ಏನಮ್ಮ ಅದು? ಯಾವುದೇ ಕಾರಣಕ್ಕೂ ಪ್ರಾರ್ಥನಾಗೆ ಮತ್ತೆ ಭಾವಾಗೆ ಅವ್ರಿಗೋಸ್ಕರ ಅಂಜನನ್ ಕಳಿಸ್ಕೊಟ್ಟೆ ಅಂತ ಗೊತ್ತಾಗಬಾರ್ದು. ಆಯ್ತು ಮಗಳೇ. ಹಾ, ಆಮೇಲೆ ಇನ್ನೊಂದು ವಿಷಯ, ನಿನಗೆ ಹಾರ್ಟ್ ಅಟ್ಯಾಕ್ ಆಗಿದ್ದ ವಿಷಯನೂ ಅವ್ರಿಗೆ ಗೊತ್ತಾಗೋದು ಬೇಡ. ಪಾಪ ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ. ಸರಿನಮ್ಮ. ಮನೆಯವರು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಎಷ್ಟು ಕಾಳಜಿ ತಗೊಳ್ತಿದ್ದೀಯಮ್ಮ. ಆದರೆ ನಿನಗಿರೋ ಟೆನ್ಷನ್ನ ನಾನು ಹೇಗೆ ಹೇಳಲಿ? ನಿನ್ನ ಹೊಟ್ಟೆಲಿರೋ ಮಗು ಮೆದುಳು ಬೆಳೆದಿಲ್ಲ, ಅವಧಿಗೆ ಮುಂಚೆನೇ ಡೆಲಿವರಿ ಆಗ್ಬೋದು ಅಂತ ಡಾಕ್ಟರ್ ಹೇಳಿದಾರಲ್ಲ. ಇದನ್ನು ಹೇಳೋ ಶಕ್ತಿ ನನಗಿಲ್ಲಮ್ಮ. ಈಗಾಗಲೇ ಇಷ್ಟೊಂದು ನೋವು ಹೊತ್ಕೊಂಡಿದ್ಯಾ, ಇದನ್ನು ಕೇಳಿದ್ರೆ ತಡ್ಕೊಳ್ಳೋ ಶಕ್ತಿ ನಿನಗಿದೆಯಾ? ಅಯ್ಯೋ ರಾಮೇಶ್ವರ, ಏನಪ್ಪ ಮಾಡಲಿ? ಮಿಲನ 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 ಮಿಲನ. ಇದು ನಿಂಗೆ. ಜಾಣ ಮರಿ ಅಲ್ವಾ ನೀನು, ಇದಂತೇನು ಮುಗಿಸ್ಬೇಕು? ಇದು ಸಂಜೆಗೆ. ಏನಿದು ಸ್ಕೂಲಿಗೆ ಹೋಗದೆ ಬಂದ್? ಸುಮ್ಮನಿರು, ಏನ್ ಮಾಡ್ತಿದ್ದಾಳೆ ನೋಡೋಣ. ಯಾವಾಗ್ಲೂ ಮಳೆ ಬರ್ತಿರುತ್ತಲ್ವಾ, ಅದಕ್ಕೆ ನಿನಗೆ ತುಂಬಾ ಚಳಿ ಆಗ್ತಿರುತ್ತಲ್ವಾ? ಓ, ಅದಕ್ಕೆ ನಿಂಗೆ ಪುಟಾಣಿ ಬೆಡ್ ಮಾಡ್ಕೊಡ್ತೀನಿ, ಓಕೆನಾ?
ಓಕೆ ಡನ್ ಅಂತ ಹೇಳ್ತಿದ್ಯಾ? ಸೂಪರ್. ಹಕ್ಕಿ ಮರಿನ್ ಬಿಟ್ಟು ಒಂದು ನಿಮಿಷನೂ ಸುಮ್ಮನಿರಲ್ಲ ಅಂತೇಳಿ ನೋಡು, ಸ್ವಂತ ಮಗು ಥರ ನೋಡ್ಕೋತಿದ್ದಾಳೆ. ಹಾ ಸಂಜಯ್, ಹಕ್ಕಿ ಜೊತೆ ಅವಳಿಗೆ ತುಂಬಾನೇ ಅಟ್ಯಾಚ್ಮೆಂಟು. ಕೂಸೆ, ಹಿಂಗ್ ಸ್ಕೂಲ್ ಇಲ್ವಾ ಇವತ್ತು? ಇಲ್ಲ ತಾತ, ಅಪ್ಪ ಸ್ಕೂಲಲ್ಲಿ ರಜಾ ಕೇಳಿದ್ದಾರೆ. ಯಾಕೆ ಪುಟ್ಟ? ಈ ಅಕ್ಕಿ ಮರಿ ಜೊತೆ ಆಟ ಆಡಕ್ಕೆ. ಸರಿ 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 ಬಂಗಾರು, ಆಟ ಆಡ್ಕೊಂಡು ತಿಂಡಿಗೆ ಬಾ. ದೇವ್ರೆ ದೇವ್ರೆ, ಅಜ್ಜಿ ತಾತಂಗೆ ಸ್ಕೂಲ್ ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟೆ. ನನ್ನನ್ನ ಕ್ಷಮಿಸು. ಈ ಅಕ್ಕಿ ಮರಿನ್ ಬಿಟ್ಟು ನಂಗೆ ಎಲ್ಲೂ ಹೋಗಕ್ ಮನ್ಸ್ ಬರ್ತಿಲ್ಲ. ಇನ್ಮೇಲೆ ನಮ್ಮ ಪ್ರಪಂಚದಲ್ಲಿ ನಾವಿಬ್ಬರೇ ಇರಬೇಕು. ಅದಕ್ಕೆ ಹಿಂದಿನ ಸೀಟನ್ನೇ ಮಡ್ಚಿಟ್ಟಿದ್ದೀನಿ ನೋಡು. ನಾನು ಹುಚ್ಚಿ ಥರ ಆಡಿದ್ರು ನಿಮಗೆ ನನ್ನ ಮೇಲಿರೋ ಪ್ರೀತಿ ಒಂಚೂರು ಕಡಿಮೆನೇ ಆಗಿಲ್ಲ ಅಲ್ವಾ? ಅದು ಹೇಗೆ ಕಡಿಮೆ ಆಗೋಕ್ಕೆ ಸಾಧ್ಯ ಹೇಳು? ಆದರೆ ನನಗೆ ಈ ಪ್ರೀತಿ ತುಂಬಾನೇ ಜಾಸ್ತಿ ಆಯಿತು. ಪ್ರಾರ್ಥನಾ ಅಂದ್ರೇ ಹಾಗೆ, ಪ್ರೀತಿಯ ಸಾಗರ. ನಿನ್ನ ನೋಡ್ತಿದ್ರೆ ಪ್ರೀತಿ ಜಾಸ್ತಿ ಆಗ್ತಾನೆ ಇರುತ್ತೆ. ದಟ್ಸ್ ಯುವರ್ ಪ್ರಾಬ್ಲಮ್. ಎಷ್ಟು ಅಂತ ಪ್ರೀತಿಸ್ತೀರಿ ನನ್ನ? ನಾನು ತುಂಬಾನೇ ಲಕ್ಕಿ. ನಿನ್ಗಿಂತ ನಾನು ತುಂಬ ಲಕ್ಕಿ. ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಿರೋ ನನಗೆ ಏನು ಕೊಡ್ತೀಯ? ಮಿಲನ 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 ಮಿಲನ. ನಿನ್ನ ಇಷ್ಟೊಂದು ಪ್ರೀತಿ ಮಾಡ್ತಿರೋ ನನಗೆ ಏನು ಕೊಡ್ತೀಯ? ಏಟು ಈ ನಾಟಕಕ್ಕೇನು ಕಮ್ಮಿ ಇಲ್ಲ. ತೀರ್ಥಹಳ್ಳಿಗೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಅಲ್ಲಿ ಲೈಫ್ ಸೂಪರ್ ಆಗಿರುತ್ತೆ. ಹೌದು ರೀ, ಯಾವಾಗ ತೀರ್ಥಹಳ್ಳಿ ತಲುಪ್ತೀವೋ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿನ ಮಳೆ, ಆ ಮಣ್ಣಿನ ವಾಸನೆ, ಚಳಿ ಜಾಸ್ತಿ ಆದಾಗ ನನ್ನ ನೀನು ತಬ್ಕೊಂಡು ನಿನ್ನ ನಾನು ತಬ್ಕೊಂಡು ಸದಾಶಿವನ್ ಗದೆ ಧ್ಯಾನ. ಮೊದಲು ಕಾರ್ ಓಡಿಸಿ. ಏನ್ ನೋಡ್ತಿದ್ದೀರಾ? ಆಯ್ತಾಯ್ತು. ನೆನಪಿನ ಬೀದಿಯ ಎಲ್ಲ ಗೋಡೆಗೂ ನಿನ್ನದೇ ಮೊಗವಿದೆ. ಸಲಿಗೆಯ ತಕರಾರಿನ ಸಣ್ಣ ಕೋಪಕ್ಕೂ